ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಕದ್ರಿ ಹುಣ್ಣಿಮೆ ನಮ್ಮ ಮನೆ ದೇವ್ರ ಹಬ್ಬ ಆಗಿರುತ್ತೆ. ಸೊ ಹಬ್ಬದ ದಿನದ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ದೇವ್ರ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ಅಂತೇಳಿ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಅದು ಯಾವುದೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ. ಸುಮಾರು ಒಂದು 15 ಡೇಸಿಂದ ನಾನು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನೊಬ್ಬಳೇ ಕ್ಲೀನ್ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಇವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಒಂದು ರೂಮ್ ಕ್ಲೀನ್ ಮಾಡೋಕ್ಕೆ ಮಾತ್ರ ಇವರು ಹೆಲ್ಪ್ ಮಾಡಿದ್ರು. ಇನ್ನು ಉಳಿದಿರೋ ಕ್ಲೀನಿಂಗ್ ಕೆಲಸ ಎಲ್ಲ ನಾನೇ ಮಾಡ್ಕೊಬೇಕಾಯಿತು. ಅದರಲ್ಲೂ ನನ್ನ ಮಗನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಒಂದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಬ್ಬ ಅಷ್ಟೊತ್ತಿಗೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರಲ್ಲೂ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನನ್ನ ಮಗನ ಬರ್ಡೇ ಪ್ರಿಪ್ರೇಷನ್ನು ಮತ್ತು ನಮ್ಮ ಫ್ಯಾಮ್ಲಿಲೊಂದು ವೆಡ್ಡಿಂಗ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಓಡಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಸೊ ಪರವಾಗಿಲ್ಲ, ಹಬ್ಬ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾನು. ಸೊ ಹಬ್ಬದ ದಿನ ಬೆಳಗ್ಗೆ ಬೇಗ ಅಂದರೆ 5 o'clock ಎದ್ದು ಇನ್ನೇನು ಆಲ್ಮೋಸ್ಟ್ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೆ ಅಲ್ವಾ. ಸೊ ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟೆ. ನನ್ನ ಹಸ್ಬೆಂಡು ನನ್ನ ಮಗ ಇನ್ನೂ ಮಲಗಿದ್ರು. ಬೆಳಗ್ಗೆ 6 ಗಂಟೆ ಒಳಗಡೆ ಬೇಗ ದೀಪ ಹಚ್ಚಬೇಕು ಅಂತೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ದೆ. ಸೊ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದುಬಿಟ್ಟ. ಸೊ ಅವನು ಎದ್ದ ತಕ್ಷಣ ಅವನಿಗೂ ಕೂಡ ಸ್ನಾನ ಮಾಡಿಸಿದೆ. ಹಬ್ಬದ ದಿನ ಲೇಟಾಗಿ ಸ್ನಾನ ಮಾಡಿಸೋದು ಬೇಡ, ಬೆಳಗ್ಗೆ ಬೇಗ ಸ್ನಾನ ಮಾಡಿಸೋಣ ಅಂತೇಳಿ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೆ. ಸ್ನಾನ ಮಾಡ್ಕೊಂಬಂದರೆ ಸ್ನ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ದಂತೆ. ಸೊ ಅದನ್ನೇ ಹೇಳ್ತಾ ಇದ್ದಾನೆ. ಸೊ ನನ್ನ ಮಗನಿಗೂ ಕೂಡ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ, ಇನ್ನು ಟೈಮ್ ಆಗೋಗುತ್ತೆ, ನಾನು ಬೇಗ ದೀಪ ಹಚ್ಚಬೇಕಿತ್ತು. ದೇವ್ರ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇನ್ನು ಸುಮ್ಮನೆ ಫೋಟೋಸ್ ಮಾತ್ರ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದ ಪೂಜೆ ಮಾಡೋಕ್ಕೆ. ನಾನು ದೇವ್ರ ಪೂಜೆ ಸಾಮಾನೆಲ್ಲ ರಾತ್ರಿಯೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಫೋಟೋಸ್ ಎಲ್ಲ ತೆಗೆದು ಸೈಡ್ಗೆ ಇಟ್ಬಿಟ್ಟು ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಮತ್ತು ಈಗ ಫೋಟೋಸ್ ಎಲ್ಲ ಜೋಡಿಸ್ಕೊಂಡು ಒರೆಸಿ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಸೊ ಈ ಹಬ್ಬ ನಮ್ಮ ಮನೆ ದೇವ್ರ ಹಬ್ಬ ಆಗಿರೋದ್ರಿಂದ ಪ್ರತಿ ವರ್ಷವೂ ಮನೆ ಕ್ಲೀನ್ ಮಾಡಿಕೊಂಡೇ ಈ ಹಬ್ಬನ ನಾವು ಸೆಲೆಬ್ರೇಟ್ ಮಾಡೋದು. ಸೊ ಈ ಥರ ಹಬ್ಬಗಳ ಟೈಮಲ್ಲಿ ಬೆಳಿಗ್ಗೆ ಬೇಗ ಎದ್ದು ಬೇಗ ಪೂಜೆ ಮಾಡೋದು ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬೇಗ ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ನನ್ನ ಮಗ ಕೂಡ ಬೇಗ ಎದ್ದು ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಪೂಜೆ ಮಾಡೋಕ್ಕೆ ನನ್ನ ಜೊತೆಯಲ್ಲಿ. ಆ್ಯಕ್ಚುಲಿ ಒಂದು 8:30 9 o'clock ಹಂಗೆ ಒಂದು ಡೈಲಿ ವೇಕಪ್ ಟೈಮು. ಬಟ್ ನಾನು ಬೇಗ ಎದ್ದಾಗ ಅವನಿಗೂ ಕೂಡ ಡಿಸ್ಟರ್ಬ್ ಆಗಿಬಿಟ್ಟು ಬೇಗ ಎದ್ದು ಬಿಡ್ತಾನೆ. ಇನ್ನೂ ಸ್ವಲ್ಪ ಬೇಗ ದೀಪ ಹಚ್ಚಿ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗ ಇದ್ದಿದ್ದ ಕಾರಣ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋದು ಒಂದು ಸ್ವಲ್ಪ ಲೇಟ್ ಆಯಿತು. ಆದರೂ ನನಗೆ ದೀಪ ಹಚ್ಚೋಕ್ಕೇನು ಲೇಟ್ ಆಗಲಿಲ್ಲ. 6 o'clockಗೆ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. 6:15 6:30 ಆಗಿತ್ತು ನಾನು ದೀಪ ಹಚ್ಚೋಷ್ಟೊತ್ತಿಗೆ. ಲೇಟ್ ಏನಿಲ್ಲ, ಕರೆಕ್ಟ್ ಟೈಮ್ಗೆ ದೀಪ ಹಚ್ಚಿದ್ದೆ. ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ. ಸೊ ಪೂಜೆ ಮಾಡೋಕ್ಕೇನು ಲೇಟ್ ಆಗಲಿಲ್ಲ, ಬೇಗನೆ ಪೂಜೆ ಆಯಿತು ನಂದು. ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಪೂಜೆ ಮಾಡಿದಾಗ ಕಾಯಿ ಹೊಡಿತೀನಿ. ನಾನು ಪ್ರತಿ ಸಲ ಸ್ಯಾಟರ್ಡೆ ಪೂಜೆ ಮಾಡಿದಾಗ, ಅದೇ ವಾರದ ಪೂಜೆ ಮಾಡ್ತೀನಲ್ವ, ಆವಾಗ ಪೂಜೆ ಮಾಡಿದಾಗ ಕಾಯಿ ಹೊಡಿಯಲ್ಲ. ಏನಾದರೂ ಸ್ಪೆಷಲ್ ಡೇಸ್, ಹಬ್ಬಗಳು ಈ ಥರ ಏನಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ಕಾಯಿ ಹೊಡಿಯೋದು ನನ್ನ ಮನೆಯಲ್ಲಿ. ಬೇಗ ಪೂಜೆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ಲೈಟಾಗಿ ಏನಾದರೂ ಅಡುಗೆ ಮಾಡಿಕೊಂಡು ತಿಂದು ಮತ್ತು ದೇವಸ್ಥಾನಕ್ಕೆ ಹೋಗೋದಿದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಸೊ ನಾನಿವತ್ತು ಹಬ್ಬದ ದಿನ ಈ ಥರ ಪೂಜೆ ಮಾಡಿದ್ದೀನಿ. ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ.
ಸೊ ನಂದು ಪೂಜೆ ಎಲ್ಲ ಮುಗಿಸಿ ಮತ್ತು ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡೋಕ್ಕೆ ಅಂತ. ಅದಕ್ಕೂ ಮುಂಚೆ ನನ್ನ ಮಗ ಬೇಗ ಇದ್ದಿದ್ನಲ್ಲ, ಸೊ ಹೊಟ್ಟೆ ಹಶ್ಕೊಂತಾನೆ ಅಂತೇಳಿ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಡ್ತಾ ಇದ್ದೀನಿ. ಈ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಒಬ್ಬಟ್ಟು ಮಾಡ್ತಾರೆ, ಹೂರ್ಣದ ಒಬ್ಬಟ್ಟು. ಬಟ್ ನನಗೆ ಇವತ್ತು ಹೂರ್ಣದ ಒಬ್ಬಟ್ಟು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ. ಇನ್ನು ನಮ್ಮ ಮನೆಯಲ್ಲಿ ಇವರಿಬ್ಬರು ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ, ನಾನು ಮಾತ್ರನೇ ಸ್ವೀಟ್ ತಿನ್ನೋದು. ನನಗಿವತ್ತು ಹಾಲೊಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತೇಳ್ಬಿಟ್ಟು ಹಾಲೊಬ್ಬಟ್ಟನ್ನೇ ಮಾಡಿಕೊಂಡು ತಿಂದು ಅದಾದಮೇಲೆ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಬಾಲ್ರೆಡ್ಹಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಹಬ್ಬದ ದಿನ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಈ ಒಂದು ದಿನ ಈ ದೇವಸ್ಥಾನದ ಹತ್ರ ಫುಲ್ಲು ರಶ್ ಇರ್ತಾರೆ, ಫುಲ್ಲು ಪೂಜೆಗಳಿರುತ್ತೆ. ಅಂದರೆ ಫಸ್ಟ್ ಡೇ ತೇರು ಹಿಡಿತಾರೆ, ಅದಾಗಿದ್ದು ನೆಕ್ಸ್ಟ್ ಡೇ ಜಾತ್ರೆ ಮಾಡ್ತಾರೆ. ಸೊ ನಾವು ತೇರಿಗೆ ಬಂದಿರಲಿಲ್ಲ, ಜಾತ್ರೆ ದಿನ ಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಬೆಳಗ್ಗೆಯಿಂದ ಸಂಜೆವರೆಗೂ ಜನ ಪೂರ್ತಿ ಹಿಂಗೆ ಇರ್ತಾರೆ. ಬೇರೆ ನಾರ್ಮಲ್ ಡೇಸಲ್ಲಾದರೆ ಒಳಗಡೆನೇ ಪೂಜೆ ಮಾಡಿಕೊಡ್ತಾರೆ, ಬಟ್ ಈ ಹಬ್ಬದ ದಿನ ನಾವೇ ಪೂಜೆ ಮಾಡ್ಕೊಳ್ಳೋದಿರುತ್ತೆ. ಫಸ್ಟು ಕಲ್ಯಾಣಿ ಹತ್ರ ಹೋಗಿ ಕೈ ಮುಕ್ಕೊಂಡು ಅದಾದಮೇಲೆ ಇಲ್ಲಿ ಬಂದು ನಾವೇ ಪೂಜೆ ಮಾಡ್ಕೊಳ್ಳೋದಿರುತ್ತೆ. ಹೊರಗಡೆನೇ ಕಾಯಿ ಉಟ್ಕೊಂಡು ಅದಾದಮೇಲೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋದು. ಮುಂಚೆ ನಮ್ಮ ಅತ್ತೆ ಮಾವ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಂತೆ, ಬಟ್ ನಮಗೆ ಮದುವೆ ಆದಾಗಿಂದ ನಮ್ಮನ್ನೇ ಕಳಿಸ್ತಾಯಿದ್ರು. ಬಟ್ ನಾವೀಗ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಮಗೆ ಮದುವೆ ಆದಾಗಿಂದ ಪ್ರತಿ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನಮ್ಮ ಅತ್ತೆ ಮಾವ ಮುಂಚೆಯಿಂದನೂ ನಡ್ಸ್ಕೊಂಡ್ಬಂದಿರೋ ಸಂಪ್ರದಾಯ ಇದು, ನಾವೀಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಮದುವೆಗೆ ಮುಂಚೆ ನನಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಬಂದಿರಲಿಲ್ಲ ಈ ದೇವಸ್ಥಾನಕ್ಕೆ. ಹಳೇಗಾಲದ ದೇವಸ್ಥಾನ ಇದು, ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ಕೆಳಗಡೆ ಒಂದು ದೇವಸ್ಥಾನ ಇದೆ ಮತ್ತು ಮೇಲೆ ಒಂದು ದೇವಸ್ಥಾನ ಇದೆ. ನನಗೆ ಈ ದೇವಸ್ಥಾನದ ಬಗ್ಗೆ ಪೂರ್ತಿ ಹಿಸ್ಟ್ರಿ ಗೊತ್ತಿಲ್ಲ. ನಾನು ಈ ದೇವಸ್ಥಾನದ ಹಿಸ್ಟ್ರಿ ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹೇಳ್ದಂಗೆ ಫಸ್ಟ್ ಡೇ ತೇರು ಎಳಿಯೋದು, ನೆಕ್ಸ್ಟ್ ಜಾತ್ರೆ ಮಾಡಿ ಪೂಜೆ ಮಾಡೋದು, ಮತ್ತು ಅದೇನೋ ನಾಟಕ ಮಾಡಿಸೋದು, ಆ ಥರದ್ದೆಲ್ಲ ಮಾಡ್ತಾರೆ. ಸೊ ಇದು ಬಂದು ಮೇಲೆ ಇರೋ ದೇವಸ್ಥಾನ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಇಷ್ಟೇ, ಒಂದಿಲ್ಲ ಏನದು
ಸೊ ಇದು ಮೇನ್ ಗರ್ಭಗುಡಿ ದರ್ಶನ ಮಾಡಿಕೊಂಡು ಮತ್ತು ಮನೆಗೆ ಹೊರಡ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.